ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಯೋಚನೆ ಮಾಡಬೇಡಮ್ಮ. ನೀನು ನಂಬಿರೋ ಭಗವಂತ ನಿನ್ನ ಕೈ ಬಿಡಲ್ಲ. ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದೆ. ಇದನ್ನೇ ದೈವ ಇಚ್ಛೆ ಅನ್ನೋದಮ್ಮ. ನೀನು ಅನ್ಕೊಂಡಿದ್ದು ನನಗೆ ತಿಳಿದೇ ಇರ್ಬೋದು, ಆದರೆ ಆ ಭಗವಂತನಿಗೆ ತಿಳಿದಿದೆ. ಅದಕ್ಕೆ ಇವತ್ತು ನನ್ನನ್ನು ನಿನ್ನ ಮುಂದೆ ನಿಲ್ಲಿಸಿದ್ದಾನೆ. ಸ್ವಾಮಿಗಳೇ, ನೀವು ಅವತ್ತು ಹೇಳಿದ ಮಾತು ನನ್ನ ಮನಸ್ಸನ್ನ ಕೊರಿತಾ ಇದೆ. ನಮ್ಮ ಮನೆಗೆ ಪುಟ್ಟಲಕ್ಷ್ಮಿ ಬಂದಾಗ್ಲಿಂದ ನಮ್ಗೆಲ್ರಿಗೂ ಒಂದು ರೀತಿ ಆನಂದ, ಸಮಾಧಾನ. ಎಷ್ಟೇ ನೋವಿದ್ರು ಅವಳ ಮುಖ ನೋಡಿ ಅದನ್ನೆಲ್ಲ ಮರ್ತು ನೆಮ್ಮದಿಯಾಗಿದ್ಬಿಡ್ತೀವಿ. ಆದ್ರೆ ನೀವವತ್ತು ಆ ನನ್ನ ಕಂದನ್ಗೆ ಕಂಟಕ ಇದೆ ಅನ್ನೋ ಹಾಗೆ ಹೇಳಿದ್ರಿ. ನಾನು ಹೇಳಿದ ಮಾತ್ರಕ್ಕೆ ಎಲ್ಲವೂ ನಡಿಬೇಕು ಅಂತ ಏನಿಲ್ಲ. ಕೆಲವು ಸಲ ನಮಗಿರೋ ಯೋಗ ಶಕ್ತಿಯಿಂದ ಕೆಲವು ಘಟನೆಗಳನ್ನು ಊಹೆ ಮಾಡ್ತೀವಿ. ಆ ಊಹೆ 100ಕ್ಕೆ 100 ಸತ್ಯ ಆಗಿದೆ. ಹಾಗಾಗಿ ಇದ್ಯಾವುದು ನಾವು ನುಡಿಯೋದಲ್ಲ, ಆ ಭಗವಂತ ನಮ್ಮಿಂದ ನುಡಿಸೋದು. ನಿಜ ಸ್ವಾಮಿಗಳೇ, ನಿಮ್ಮ ಮಾತನ್ನ ನಂಬದೇ ಇರೋದಕ್ಕೆ ನನಗೆ ಧೈರ್ಯನೂ ಬರ್ತಾ ಇಲ್ಲ. ಆದ್ರೆ ಇದಕ್ಕೆ ನೀವೇ ಪರಿಹಾರನೂ ಹೇಳಬೇಕು. ನಮ್ಮ ಮಾವ ಹೇಳ್ತಾ ಇದ್ರು, ಒಂದು ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಇರುತ್ತೆ ಅಂತ. ಹಾಗೇನೆ ಒಂದು ಕಂಟಕ ಅನ್ನೋದು ಇರೋದಾದ್ರೆ ಅದಕ್ಕೆ ನಿವಾರಣೆ ಅನ್ನೋದು ಇದ್ದೇ ಇರುತ್ತೆ ಅಂತ. ಆ ದಾರಿನ ನೀವೇ ನನಗೆ ತೋರಿಸ್ಕೊಡ್ಬೇಕು. ಭಗವಂತನ ಮೇಲೆ ನಾವಿಟ್ಟಿರೋ ಭಕ್ತಿ ಒಂದೇ ಎಲ್ಲದಕ್ಕೂ ದಾರಿ ಕಣಮ್ಮ. ನೀನು ಮೃತ್ಯುಂಜಯ ಹೋಮ ಮಾಡಿಸು. ನಿನ್ನ ಶ್ರದ್ಧೆಗೆ ಆ ದೇವರು ಖಂಡಿತ ಒಲಿತಾನೆ. ನಿನ್ನ ಕಂಟಕಗಳನ್ನು ದೂರ ಮಾಡ್ತಾನೆ. ಆ ಪುಟ್ಟಕ್ಕಂದ ನಿಮ್ಮ ನೆಮ್ಮದಿಯ ಆಸರೆ ಅಂತ ಹೇಳಿದೆ. ಆ ನೆಮ್ಮದಿ ಶಾಶ್ವತವಾಗಿರ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲಿನ ಭಕ್ತಿ ಶಾಶ್ವತವಾಗಿರ್ಬೇಕು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಖಂಡಿತ ಮೃತ್ಯುಂಜಯ ಹೋಮ ಮಾಡಿಸ್ತೀನಿ. ಹಾಗೇನೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗತ್ತೆ, ಕಣ್ಣೆದ್ರಿಗೆ ಬರುತ್ತೆ ಅಂತ ಅವತ್ತು ಹೇಳಿದ್ರಿ. ಆದ್ರೆ ಅದು ಯಾವ ಸೂಚನೆಗಳು ಕಾಣ್ತಿಲ್ಲ. ಏನಾದ್ರೂ ಅನಾಹುತ ಆಗ್ಬೋದು ಅನ್ನೋ ಆತಂಕ ಕಾಡ್ತಾ ಇದೆ. ಸೂಚನೆ ನಿನಗಾಗಲೇ ಸಿಕ್ಕಿದೆ ಅಮ್ಮ. ಆಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆತಂಕ ಇಟ್ಕೊಳ್ಳೋದ್ರ ಬದಲು ಕಣ್ಣೆದುರಿಗಿರುವ ಸೂಚನೆಗಳನ್ನು ತಿಳ್ಕೊಂಡು ಅದ್ರ ಮೂಲಕ ಪರಿಹಾರ ಹುಡ್ಕೋಂಥ ಪ್ರಯತ್ನ ಮಾಡು. ಎಲ್ಲ ಒಳ್ಳೇದಾಗುತ್ತೆ.